ನಾವು ಎಸ್ ಪಿ ಆಫೀಸ್ಗೆ ಇವತ್ತು ಬಂದಿದ್ದೀವಿ. ನಮ್ಮ ಊರು ಮಣಿಕೋಡಿ, ತಾಲೂಕು ಖಾನಾಪುರ, ಜಿಲ್ಲೆ ಬೆಳಗಾವಿ. ನಮ್ಮ ಕಾಕನ ಮಗನದ ಒಂದು ಕೊಲೆ ಆಗಿದ್ದಕ್ಕೆ ಅಲ್ಲಿ ನ್ಯಾಯ ಸಿಗೋದಕ್ಕೆ ಇಲ್ಲಿ ಎಸ್ ಪಿ ಆಫೀಸ್ಗೆ ಬಂದಿದ್ದೀವಿ. ಅದನ್ನು ಚೌಕಶಿ ಸರಿ ಆಗದೆ ಇಲ್ಲಿ ಖಾನಾಪುರ ಸ್ಟೇಷನ್ನಲ್ಲಿ ಸ್ವಲ್ಪ ಕೆಲಸ ನಿಧಾನವಾಗಿ ನಡೀತಾ ಇದೆ. ಯಾವುದಕ್ಕೂ ಉತ್ತರ ಸರಿಯಾಗಿ ಬರ್ತಾ ಇಲ್ಲ, ಯಾವುದು ರಿಪೋರ್ಟ್ ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲೇ ನ್ಯಾಯ ಸಿಗಬೇಕಂಥೇಳಿ ನಾವು ಇಲ್ಲಿ ಎಸ್ ಪಿ ಆಫೀಸ್ಗೆ ಬಂದಿದ್ದೀವಿ. ನಮ್ಮ ಹುಡುಗಂದು ಕೊಲೆ ಆಗಿದ್ದಕ್ಕೆ ನಾವು ಬಂದಿದ್ದೀವಿ. ಅವರ ಹಿಂದೆ ತಂದೆ ತಾಯಿರ ಹಿಂದೆ ಯಾರು ಇಲ್ಲ, ಒಬ್ಬ ಮಗ ಇರೋದ್ರಿಂದ ಅವರ ಜೀವನ ಸಾಕಷ್ಟು ತುಂಬ ಕಷ್ಟಕರವಾಗಿದೆ ಇವಾಗ. ಯಾಕಂತಂದರೆ ಈಗ ಅವರಿಗೆ ಯಾರೂ ಇಲ್ಲ. ಅವರು ಸಣ್ಣ ಒಂದು ಜೋಪಡಿ ಟೈಪ್ ಮಣಿ ಇದೆ. ಅದಕ್ಕೆ ಈ ಹೋಟೆಲ್ ಮಾಲೀಕರು ಇಬ್ಬರು ಭಾಳ ಹೊಡೆದಾಡಿನ ಕೊಲೆ ಆಗಿದ್ದಕ್ಕೆ ಕೊಲೆ ಆಗಿತ್ತು ಅಂಥೇಳಿ ನಾವೆಲ್ಲ ಊರ ಜನರು, ನಾವು ಎಲ್ಲ ಪಂಚ ಮಂದಿ, ಊರನ ಮಂದಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಇಲ್ಲೇ ಬಂದಿದ್ದೀವಿ. ನಾವು ಎಸ್ ಪಿ ಸಾಹೇಬರು ಭೇಟಿಯಾಗಿ ನ್ಯಾಯ ಸಿಗಬೇಕಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತೇವೆ. ಇನ್ನೂವರೆಗೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅದನ್ನು ಕೇಳಕ್ಕೆ ಹೋದರೆ ಅವರ ಇನ್ನೂ ಮೆಡಿಕಲ್ ರಿಪೋರ್ಟ್ ಬಂದಿಲ್ಲ, ಯಾವುದು ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಕೆಲಸ ಮಾಡ್ತಾರೆ ನಮ್ಮ ಹುಡುಗ ಅವ್ರ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ. ಅದು 3 ತಿಂಗಳ ಹಿಂದಿಂದ ಮಾಡ್ತಿದ್ದ. ಅದು ಅವರ ಸುಳ್ಳು ಆರೋಪ, ಅಂದರೆ ಏನೋ ತುಡುಗು ಮಾಡಿದೆ ಅಂಥೇಳಿ, ಹೋಟೆಲ್ನಲ್ಲಿ ತುಡುಗು ಮಾಡಿದೆ ಅಂಥೇಳಿ ಸುಳ್ಳು ಆರೋಪ ಮಾಡಿ ಅವನ ತಲೆಗೆ ಎದೆಗೆ ಎಲ್ಲ ಹೊಡೆದ. ಮತ್ತು ಅವರ 4 ದಿನದ ಬಿಟ್ಟು ಇಲ್ಲಿ ಸಿವಿಲ್ ಹಾಸ್ಪಿಟಲ್ಗೆ ಹಾಕಿ, ವೆನುಗ್ರಾಮಿಗೆ ಹಾಕಿ, ತಾನೇ ಒಂದು ಸ್ವಲ್ಪ ದುಡ್ಡು ಕೊಟ್ಟು ರಿಪೇರಿ ಆಗಲಿಲ್ಲ ಅಂಥೇಳಿ ಅವರು ಬಿಟ್ಟು ಹೋಗೋರು. ಪೊಲೀಸರು ನಮಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ, ಸರಿಯಾಗಿ ಇಂಟಿಮೇಷನ್ ಕೊಡ್ತಾ ಇಲ್ಲ. ಅದಕ್ಕೆ ಹಲಗರ್ಜಿಪನ ಮಾಡ್ತಾ ಇದ್ದಾರೆ ಅವರು. ಯಾವುದಕ್ಕೂ ಉತ್ತರ ಸರಿಯಾಗಿ ನೀಡ್ತಾ ಇಲ್ಲ. ಮತ್ತು ಇವರು ನಮ್ಮ ಕಾಕನ ಮಗನ ಮತ್ತು ಇವೆಲ್ಲರಿಗೆ ರಾತ್ರಿ ಕರೆದ ಒಬ್ಬೊಬ್ಬರನ್ನ ಸ್ವಲ್ಪ ಮಾಹಿತಿ ಕೇಳ್ತಾ ಇದ್ದಾರೆ. ಮತ್ತು ನೀವು ಎಸ್ ಪಿ ಆಫೀಸ್ ಹೋಗಿ ಏನು ಮಾಡ್ತೀರಿ, ಅದಕ್ಕೆ ಏನು ಎದಗಬೇಕು, ನಿಮ್ಮದು ಏನು ಕೆಲಸ ಅಲ್ಲೇ, ಹೀಗಾಗಿ ಇದು ಮಾಡ್ತಾ ಇದ್ದಾರೆ. ಇವ್ರ ಅಪ್ಪ ನೋಡಿದರೆ ಸರ್ ನಿಮಗೆ ಗೊತ್ತಾಗ್ತದೆ. ಇತ್ತಂಬ್ರಿ ಇವರು ವಯಸ್ಸಾಗಿದ್ದಾನೆ, ಜಾಸ್ತಿ ವಯಸ್ಸಾಗಿರೋದ್ರಿಂದ ಇವ್ರ ತಲೆ ಸಹಿತ ನಡೆಯೋಂಗಿಲ್ಲ. ಅದು ಹೆದರಿ ಇವರು ಜೀವದ ಧಮಕಿ ಕೊಟ್ಟಿದ್ದಾರೆ ಅಂತ ಇವನಿಗೆ. ಅದರ ಸಂಬಂಧ ನಮ್ಮ ಹೆಸರು ಎಮ್ ಎ ಮೈಕರ್, ಮಣಿಕೋಡಿ.